ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ವಾಹನಗಳ ಮೇಲಿನ GST ಕಡಿಮೆ ಮಾಡಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕೇಂದ್ರ ಸರ್ಕಾರ GST ಇಳಿಕೆ ಮಾಡಿರುವ ಕಾರಣ ಈಗ ಈ 5 ಎಲೆಕ್ಟ್ರಿಕ್ ಸ್ಕೂಟರನ್ನು ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಒಂದು ಐಫೋನ್ ಖರೀದಿ ಮಾಡುವ ಬೆಲೆಗೆ ನೀವು ಈಗ ಎಲೆಕ್ಟ್ರಿಕ್ ಸ್ಕೂಟರನ್ನು ಖರೀದಿ ಮಾಡಬಹುದಾಗಿದೆ. ಹಾಗಾದರೆ ಐಫೋನ್ ಬೆಲೆಗೆ ಸಿಗುವ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಸುಮಾರು 153 ಕಿಲೋಮೀಟರ್ ಮೈಲೇಜ್ ಕೊಡುವ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರನ್ನು ನೀವು ಐಫೋನ್ ಖರೀದಿ ಮಾಡುವ ಬೆಲೆಗೆ ಖರೀದಿ ಮಾಡಬಹುದಾಗಿದೆ. ಬಜಾಜ್ ಎಲೆಕ್ಟ್ರಿಕ್ ಸ್ಕೂಟರ್ನ ಆರಂಭಿಕ ಬೆಲೆ 1,22,000 ರೂಪಾಯಿ ಆಗಿದ್ದು, ಈ ಸ್ಕೂಟರ್ 153 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇನ್ನು ಎರಡನೇದಾಗಿ ಸುಮಾರು 173 ಕಿಲೋಮೀಟರ್ ಮೈಲೇಜ್ ಕೊಡುವ ಓಲೋ S1 Pro ಎಲೆಕ್ಟ್ರಿಕ್ ಸ್ಕೂಟರನ್ನು ನೀವು ಒಂದು ಐಫೋನ್ ಖರೀದಿ ಮಾಡುವ ಬೆಲೆಗೆ ಖರೀದಿ ಮಾಡಬಹುದು. ಹೌದು ಸ್ನೇಹಿತರೆ, ಓಲಾ S1 Pro ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ 1,40,000 ರೂಪಾಯಿ ಆಗಿದೆ. ಇನ್ನು ಮೂರನೇದಾಗಿ ಸುಮಾರು 145 ಕಿಲೋಮೀಟರ್ ಮೈಲೇಜ್ ಕೊಡುವ TVS iQube S ಸೀರೀಸ್ ಮಾದರಿಯನ್ನು ನೀವು ಐಫೋನ್ 17 Pro Max ಖರೀದಿ ಮಾಡುವ ಬೆಲೆಗೆ ಖರೀದಿ ಮಾಡಬಹುದು. ಈ ಸ್ಕೂಟರ್ನ ಆರಂಭಿಕ ಬೆಲೆ 1,10,000 ರೂಪಾಯಿ ಆಗಿದೆ. ಆದರೆ ಐಫೋನ್ 17 Pro Maxನ ಬೆಲೆ 1,50,000 ರೂಪಾಯಿ ಆಗಿದೆ. ಇನ್ನು ನಾಲ್ಕನೇದಾಗಿ ಸುಮಾರು 122 ಕಿಲೋಮೀಟರ್ ಮೈಲೇಜ್ ಕೊಡುವ ಏಥರ್ 450S ಮಾದರಿಯನ್ನು ನೀವು ಒಂದು ಐಫೋನ್ Pro Max ಬೆಲೆಗೆ ಖರೀದಿ ಮಾಡಬಹುದು. ಅಥೇರ್ ಸ್ಕೂಟರ್ನ ಆರಂಭಿಕ ಬೆಲೆ 1,23,000 ರೂಪಾಯಿ ಆಗಿದೆ. ಇನ್ನು ಕೊನೆಯದಾಗಿ ಸುಮಾರು 142 ಕಿಲೋಮೀಟರ್ ಮೈಲೇಜ್ ಕೊಡುವ ಹೀರೋ ಕಂಪನಿಯ ವಿವಾ ಬೈಕನ್ನು ನೀವು ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಈ ಸ್ಕೂಟರ್ನ ಆರಂಭಿಕ ಬೆಲೆ 1,10,000 ರೂಪಾಯಿ ಆಗಿದೆ. ನೀವು ಮಾರುಕಟ್ಟೆಯಲ್ಲಿ ಐಫೋನ್ 17 Pro Max ಅನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ 1,50,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆದರೆ ಆ ಹಣದಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರನ್ನು ಖರೀದಿ ಮಾಡಬಹುದು. ಸ್ನೇಹಿತರೆ, ಐಫೋನ್ 17 Pro Max ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.